Hello guys, welcome back to Banking Karnataka. In this video, I'm going to share IBPS new calendar 2025 and its major changes. Even though I have said that there is a less possibility of these changes, but changes agide and mainly Akash sir source. So we can believe him. ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ಅವ್ರು ಹೇಳಿದರೆ ಆಲ್ಮೋಸ್ಟ್ ಒಂದು 90% ಕ್ಯುರೇಟ್ ಇರುತ್ತೆ ಇನ್ಫಾರ್ಮೇಷನ್ ಅಂತ. ಆ್ಯಂಡ್ ಅಬೌಟ್ ದಟ್ ಎಸ್ ಬಿ ಐದು ಅವರು ಹೇಳಿದರು ಮತ್ತೆ ಸೆಪ್ಟೆಂಬರಲ್ಲಿ ಎಕ್ಸಾಮ್ ಇರುತ್ತೆ ಎಸ್ ಬಿ ಐ ಪಿ ಒ ಆ್ಯಂಡ್ ಎಸ್ ಬಿ ಐ ಕ್ಲರ್ಕ್ ಅಂತ. ಸೊ ಇದು ನಿಜ ಆಗಿದೆ ಅಂದರೆ ಅದು ನಿಜ ಆಗೋ ಪಾಸಿಬಿಲಿಟಿ ತುಂಬ ಇದೆ. ಸೊ ಆ ಥರ ಎಸ್ ಬಿ ಐ ಈ ಸಲ ಮಿಸ್ ಆಗಿರೋರು, ಈ ರಿಸಲ್ಟ್ ಬಂತಲ್ಲ ಮೊನ್ನೆ ಅದರಲ್ಲಿ ಮಿಸ್ ಆಗಿರೋರು ಪ್ರಿಪ್ರೇಷನ್ ಕಂಟಿನ್ಯೂ ಮಾಡ್ಕೊಳ್ಳಿ. ಮತ್ತು ಇದೇ ವರ್ಷ 2025 ಮತ್ತೆ ಎಸ್ ಬಿ ಐ ಪಿ ಒ ಎಸ್ ಬಿ ಐ ಕ್ಲರ್ಕ್ ನೋಟಿಫಿಕೇಶನ್ ನೋಡೋಕ್ಕೆ ಸಿಗ್ಬೋದು. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ದಿಸ್ ವಿಡಿಯೋ ಆರ್ ಆರ್ ಬಿ ಪಿ ಒ ಆರ್ ಆರ್ ಬಿ ಕ್ಲರ್ಕ್ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಆ್ಯಂಡ್ ಐ ಬಿ ಪಿ ಎಸ್ ಪಿ ಒ ಐ ಪಿ ಎಸ್ ಕ್ಲರ್ಕ್ ಪ್ರೀಪೋನ್ ಆಗಿದೆ. ಸೊ ಐ ಪಿ ಎಸ್ ಪಿ ಒ ಐ ಪಿ ಎಸ್ ಕ್ಲರ್ಕ್ ಫಸ್ಟ್ ನಡೆದಿದೆ. ಸೊ ಒಂದು ರೀತಿ ನೀವು ಇದರ ನೆಗೆಟಿವ್ ಬಿಟ್ಟು ಒಳ್ಳೆ ಪಾಯಿಂಟ್ಸ್ ನೋಡ್ತೀರಾ ಅಂತ ಅಂದರೆ ಐ ಬಿ ಪಿ ಎಸ್ ಪಿ ಒ ಇಸ್ ಟಫರ್ ದೆನ್ ಆರ್ ಆರ್ ಬಿ ಪಿ ಒ. ಸೊ ಐ ಬಿ ಪಿ ಎಸ್ ಪಿ ಒದಲ್ಲಿ ಎಕ್ಸಾಮ್ ಅಟೆಂಡ್ ಮಾಡಿ ಅಕಸ್ಮಾತ್ ನಿಮ್ಮದು ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ಮೇಜರ್ ಮಿಸ್ಟೇಕ್ ಅಥವಾ ಮೈನರ್ ಮಿಸ್ಟೇಕ್ಸ್ ಆರ್ ಆರ್ ಬಿ ಪಿ ಒದಲ್ಲಿ ಅದನ್ನು ರಿಪೀಟ್ ಆಗದೆ ಇರೋ ಥರ ನೋಡ್ಕೋಬೋದು ಫ್ರೆಷರ್ಸು. ಸೊ ಇದು ಆ ರೀತಿ ನೋಡಿದರೆ ಗುಡ್ ನ್ಯೂಸ್. ಆ್ಯಂಡ್ ಇನ್ನೊಂದು ಗುಡ್ ನ್ಯೂಸ್ ಏನು ಯಾರಿಗೆ ಅಂತಂದರೆ ಲೈಕ್ ಬಿ ಎಸ್ ಸಿ ಎಮ್ ಎಸ್ ಸಿ ಈಗ ಫೈನಲ್ ಸೆಮ್ಮಲ್ಲಿರೋರು ಈ ಮಂತ್ ಜೂನ್ ಜುಲೈಯಲ್ಲಿ ಮೆಜಾರಿಟಿ ಆಫ್ ಯೂನಿವರ್ಸಿಟೀಸ್ ಕಂಡಕ್ಟಿಂಗ್ ದೇರ್ ಎಕ್ಸಾಮ್ಸ್. ಸೊ ಆ ಎಕ್ಸಾಮ್ಸ್ ಬರೆದು ಮತ್ತೆ ನವೆಂಬರ್ವರೆಗೂ ಟೈಮ್ ಸಿಗುತ್ತೆ ಆರ್ ಆರ್ ಬಿ ಪಿ ಒ ಪ್ರಿಪೇರ್ ಆಗೋಕ್ಕೆ. ಸೊ ಅದೊಂದು ರೀತಿ ಗುಡ್ ನ್ಯೂಸ್. ಸೊ ಬ್ಯಾಡ್ ನ್ಯೂಸ್ ಅಂತ ಹೇಳಬೇಕು ಅಂದರೆ ಒಂದು ಪಾಯಿಂಟ್ ಹೇಳ್ಬೋದು, ಏನಾದರೂ ಅವರು ಏಜ್ ಕ್ರೈಟೀರಿಯಾ ಚೇಂಜ್ ಮಾಡಿದರೆ ಲೈಕ್ ಏಪ್ರಿಲ್ ಬಿಟ್ಟು ಅಫಿಷಿಯಲ್ ನೋಟಿಫಿಕೇಷನ್ ಪ್ರೀವಿಯಸ್ ಇಯರಲ್ಲೆಲ್ಲ ಜೂನ್ ಬರೋದು, ಸೊ ಕಟ್ ಆಫ್ ಏಜ್ ಹಿಂದೆ ಇರೋದು ಜೂನ್ಗಿಂತ. ಸೊ ಅದರಲ್ಲಿ ಏನಾದ್ರು ಮಾಡಿದರೆ ಇನ್ ಕೇಸ್ ಆ ಏಜ್ ಕ್ರೈಟೀರಿಯಾ ಚೇಂಜ್ ಆದರೆ ಅದೊಂದು ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ನಾನು ಚೇಂಜ್ ಆಗುತ್ತೆ ಅಂತ ಹೇಳ್ತಿಲ್ಲ, ಪಾಸಿಬಿಲಿಟಿ ಹೇಳ್ತಿರೋದಷ್ಟೇ. ಸೊ ಈಗ ಕ್ಯಾಲೆಂಡರ್ ನೋಡೋಣ. ಸೊ ಕ್ಯಾಲೆಂಡರಲ್ಲಿ ನೀವು ನೋಡ್ಬೋದು ಐ ಪಿ ಎಸ್ ಪಿ ಒ. ಆ್ಯಂಡ್ ರಿಲ್ಯಾಕ್ಸ್ ಆಗಬೇಡಿ, ಪೋಸ್ಟ್ಪೋನ್ ಆಯಿತು ಅಂತ ನಿಮ್ಮ ಪ್ರಿಪ್ರೇಷನ್ ಕಂಟಿನ್ಯೂ ಮಾಡ್ಕೊಂಡೋಗಿ. ಮತ್ತೆ ಒನ್ ವೀಕ್ 10 days ಆ ಥರ ಗ್ಯಾಪ್ ಆದರೆ ಮತ್ತೆ ಅದು ಟ್ರ್ಯಾಕಿಗೆ ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ ಒಂದು ಸಲ ಟ್ರ್ಯಾಕ್ ಬಿಟ್ಟರೆ. ಸೊ ಐ ಬಿ ಪಿ ಎಸ್ ಪಿ ಒ ಬಂದುಬಿಟ್ಟು 17th ಇರೋದ್ರಿಂದ ಸೊ ನಿಮ್ಮ ಪ್ರಿಪ್ರೇಷನ್ ಇನ್ನೂ ರಬಸ್ಟ್ ಆಗಿ ಕಂಟಿನ್ಯೂ ಮಾಡ್ಕೊಂಡೋಗಿ. ಆ್ಯಂಡ್ ಐ ಬಿ ಪಿ ಎಸ್ ಕ್ಲರ್ಕ್ ಬಂದುಬಿಟ್ಟು 4th ಇದೆ. ಸೊ ಐ ಬಿ ಪಿ ಎಸ್ ಕ್ಲರ್ಕ್ ಸೊ ಇದು ಐ ಪಿ ಸಿ ಎಸ್ ಎ ಇಸ್ ಕ್ಲರ್ಕ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟು. ಈ ವರ್ಷ ನೋಟಿಫಿಕೇಷನಲ್ಲಿ ಈ ಥರ ಬಂದಿದೆ. ಆ್ಯಂಡ್ ಅದಾದಮೇಲೆ ಮೈನ್ಸ್ ಬಂದುಬಿಟ್ಟು 12th October ಪಿ ಒದು. ಆ್ಯಂಡ್ ಕ್ಲರ್ಕ್ದು ಮೈನ್ಸ್ ಬಂದುಬಿಟ್ಟು ನವೆಂಬರು. ಫೆಬ್ರವರಿಲಿ ಇತ್ತು ಆ್ಯಕ್ಚುಲಿ, ಇವಾಗ ಪ್ರೀಪೋನ್ ಆಗಿದೆಯಲ್ಲ. ಸೊ ಈಗ ಆರ್ ಆರ್ ಬಿ ನೋಡೋಣ. ಆರ್ ಆರ್ ಬಿ ಸ್ಕೇಲ್ 1 ಅಂದರೆ ಪಿ ಒ ಪ್ರಿಲಿಮ್ಸ್ ಬಂದುಬಿಟ್ಟು 22nd 23rd ನವೆಂಬರಲ್ಲಿದೆ. ಆ್ಯಂಡ್ ಮೈನ್ಸ್ ಬಂದುಬಿಟ್ಟು 28th ಡಿಸೆಂಬರಲ್ಲಿದೆ. ಸೊ ಪ್ರೀವಿಯಸ್ ನೋಟಿಫಿಕೇಷನಲ್ಲಿ ಆರ್ ಆರ್ ಬಿ ಪಿ ಒನೇ 3-4 days ಏನೋ ಎಕ್ಸಾಮ್ ಇದ್ದಿದ್ದು, ಬಟ್ ಇಲ್ಲಿ 2 days ಮೆನ್ಷನ್ ಮಾಡಿದ್ದಾರೆ. ಸೊ 4 ಶಿಫ್ಟ್ ಅಂದರೆ 8 ಶಿಫ್ಟಲ್ಲಿ ಅದು ಹೇಗೆ ಮಾಡ್ತಾರೆ ಅಂತ ನೋಡೋಣ. ಮೇ ಬಿ ಅದು ಶಿಫ್ಟ್ ಮೇ ಬಿ ಚೇಂಜ್ ಆಗ್ಬೋದು. 23 ಇನ್ನೊಂದು ದಿನ ಕೊಡ್ತಾರೆ ಅಂತ ಅನ್ಕೋತೀನಿ, ಬಿಕಾಸ್ ಅಪ್ಲಿಕೆಂಟ್ಸ್ ತುಂಬ ಜಾಸ್ತಿ ಆಗ್ತಾರೆ. ಆ್ಯಂಡ್ ಅದು ಬಿಟ್ಟರೆ ಈಗ ಆಫೀಸ್ ಅಸಿಸ್ಟೆಂಟು ಡಿಸೆಂಬರಲ್ಲಿದೆ ಆ್ಯಂಡ್ ಫೆಬ್ರವರಿಲಿ ಅದ್ರದ್ದು ಮೈನ್ಸ್ ಇದೆ. ಸೊ ಮೇ ಬಿ ರಿಸಲ್ಟ್ ಕೂಡ ಎಲ್ಲ ಈ 4 ಎಕ್ಸಾಮ್ಸ್ದು ಏಪ್ರಿಲ್ 1 ಬರ್ಬೋದು, ಅಥವಾ ಈ ಸಲ ಹೇಳೋಕ್ಕಾಗಲ್ಲ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಬಿಕಾಸ್ ಆರ್ ಆರ್ ಬಿದು ಯಾವಾಗಲೂ ಫಿಕ್ಸ್ ಡೇಟ್ ಇತ್ತು, ಜಾನ್ 1 ಫೈನಲ್ ರಿಸಲ್ಟು. ಆ್ಯಂಡ್ ಐ ಬಿ ಪಿ ಎಸ್ ಪಿ ಒ ಐ ಬಿ ಪಿ ಎಸ್ ಕ್ಲರ್ಕು ಏಪ್ರಿಲ್ 1 ಫೈನಲ್ ರಿಸಲ್ಟ್ ಇದ್ದಿದ್ದು. ಸೊ ಪ್ರಿಪ್ರೇಷನ್ ಅಕಾರ್ಡಿಂಗ್ಲಿ ನಿಮ್ಮ ಸ್ಟ್ರಾಟಜಿಸ್ನ ಚೇಂಜ್ ಮಾಡಿ ಕಂಟಿನ್ಯೂ ಮಾಡಿ. ಆ್ಯಂಡ್ ಯಾರ್ಯಾರು ಇನ್ನೂ ಪ್ರಿಲಿಮ್ಸ್ಗೆ ಟಾರ್ಗೆಟ್ ಸ್ಕೋರ್ ನಾನು ತುಂಬ ಸಲ ಹೇಳಿದ್ದೀನಿ, ಅಟ್ಲೀಸ್ಟ್ ಮಿನಿಮಮ್ 45 ಆದರೂ ಪ್ರಿಲಿಮ್ಸ್ ಮಾರ್ಕ್ಸಲ್ಲಿ ಸ್ಕೋರ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಆರ್ ಆರ್ ಬಿ ಪಿ ಒದಲ್ಲಿ. ಆ್ಯಂಡ್ ಆರ್ ಆರ್ ಬಿ ಕ್ಲರ್ಕ್ ಆದರೆ ಅಟ್ಲೀಸ್ಟ್ 75 ಆದರೂ ರೀಚ್ ಮಾಡೋಕ್ಕೆ ಟ್ರೈ ಮಾಡಿ. ಕರ್ನಾಟಕ ಸ್ಟೇಟ್ ಕಟ್ ಆಫ್ ಕ್ಲಿಯರ್ ಆಗುತ್ತೆ, 75 above 45 above. ಆ್ಯಂಡ್ ದೀಸ್ ಆಲ್ ಕಟ್ ಆಫ್ಸ್ ಅಥವಾ ಪ್ರೆಡಿಕ್ಷನ್ಸ್ ಟಾರ್ಗೆಟ್ಸ್ ಎಲ್ಲ ನಿಮ್ಮ ವೇಕೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೋಟಿಫಿಕೇಷನ್ ಬರೋವರೆಗೂ ಇಷ್ಟೇ ತೆಗೆದ್ರೆ ಕ್ಲಿಯರ್ ಆಗುತ್ತೆ ಅಂತ ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ. ಆ್ಯಂಡ್ ಮೈನ್ಸಲ್ಲಂತೂ ಹೇಳೋಕ್ಕೆ ಆಗಲ್ಲ. ಸೊ ಪ್ರೀವಿಯಸ್ ಇಯರ್ದು ರೆಫರೆನ್ಸ್ ಇಟ್ಕೊಂಡು ಒಂದು +10 ಅಥವಾ +20 ಕಟ್ ಆಫ್ಗಿಂತ +20-30 ಬೇಕು ಮೈನ್ಸಲ್ಲಿ. ಪ್ರಿಲಿಮ್ಸ್ಗಿಂತ +10 ಟಾರ್ಗೆಟ್ ಇಟ್ಕೊಳ್ಳಿ ಯಾವಾಗಲೂ. ಆ್ಯಂಡ್ ಇಫ್ ಯು ರೀಚ್ 45 ದೆನ್ ಟಾರ್ಗೆಟ್ 50. ಇಫ್ ಯು ರೀಚ್ ಮೈನ್ಸಲ್ಲಿ 75 ರೀಚ್ ಆದರೆ ಟಾರ್ಗೆಟ್ 80. ಸೊ ಇದಿಷ್ಟೇ ಈ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.